ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಎಲ್ಲರ ಕಾಲಿಳಿತೆ ಕಲಾ ಸಿನಿಮಾದ ನಾಯಕ ನಟರಾದಂತಹ ಚಂದನ್ ಶೆಟ್ಟಿ ಅವರು ನಮ್ಮ ಹುಡುಗ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದೆ. ನೀವು? ನಾನು ಅಷ್ಟೇ ಆರಾಮಾಗಿದ್ದೀನಿ. ಹೇಗೆ ನಡೀತಾ ಇದೆ ಸರ್ ಸಿನಿಮಾ ಕೆಲಸಗಳೆಲ್ಲ? ಸಿನಿಮಾ ಅದೇ ಇವಾಗ ಪ್ರಮೋಷನ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ. ಅದು ಬಿಟ್ಟರೆ ಬೇರೆ ಸಿನಿಮಾಗಳು ಮ್ಯೂಸಿಕ್ ಕೆಲಸ ನಡೀತಾ ಇದೆ. ಎಲ್ಲರ ಕಾಲಿಳಿತೆ ಕಾಲ, ಈ ಟೈಟಲ್ನಲ್ಲೇ ಒಂದು ಫಿಲಾಸಫಿಕಲ್ ಲೈನ್ ಇದೆ. ಅಂದರೆ ಈ ಕತೆ ಬಂದು ಒಂದು ಡೆಸ್ಟಿನಿ ಬಗ್ಗೆನಾ ಅಥವಾ ಡಿಸಿಷನ್ಸ್ ಬಗ್ಗೆನಾ ಅಂತ? ಇದು ಬಂದು ಪರ್ಟಿಕ್ಯುಲರ್ಲಿ ಈ ಒಂದು ಟೈಮು, ಇವಾಗ ಕಾಲ ಅನ್ನೋದು ಎಲ್ಲರ ಕಾಲಿಳಿತೆ ಕಾಲ ಅನ್ನೋದು ಕಾಲು ಇದೆ, ಅದರಲ್ಲಿ ಕಾಲನೂ ಇದೆ. ಸೊ ಇವೆರಡರೂ ಮಧ್ಯದಲ್ಲಿ ನಡೆಯುವಂಥ ಒಂದು ಬ್ಯೂಟಿಫುಲ್ ಆದಂಥ ಒಂದು ಕಾಮಿಕಲ್ ಥ್ರಿಲ್ಲರ್, ಸಸ್ಪೆನ್ಸ್ ಥ್ರಿಲ್ಲರ್. ಓಕೆ, ನನಗೆ ಆ್ಯಕ್ಚುಲಿ ಟೈಟಲ್ ಕೇಳಿದಾಗ ಈ ಟೈಟಲ್ನಲ್ಲೇ ಒಂದು ಸ್ಟೇಟ್ಮೆಂಟ್ ಇದೆ, ಎಲ್ಲರ ಕಾಲಿಳಿತೆ ಕಾಲ. ಇಲ್ಲಿ ಸಮಯ ಅನ್ನೋದು ಅಂದರೆ ಎಲ್ಲರನ್ನ ಕೂಡ ಈ ಸಮಯ ಒಂದೇ ರೀತಿ ನಡೆಸುತ್ತೆ ಅಂತ ಹೇಳಕ್ಕೆ ಹೊರಡ್ತಾ ಇದೆಯಾ, ಅಥವಾ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಸಮಯ ಬರುತ್ತೆ ಅನ್ನೋದನ್ನು, ಅಂದರೆ ಆ ಜರ್ನಿ ಬರುತ್ತೆ ಅನ್ನೋದನ್ನು ನಮಗೆ ಕನ್ವೆ ಮಾಡ್ತಾ ಹೋಗುತ್ತಾ ಏನು ಅಂತ? ಅಂದರೆ ಇಲ್ಲಿ ಏನಂತ ಹೇಳಿದ್ರೆ, ಇಲ್ಲಿ ನಾವು ಅಂದ್ಕೊಂಡಂಗೆ ಯಾವತ್ತೂ ನಡೆಯೋದಿಲ್ಲ ಈ ಭೂಮಿ ಮೇಲೆ. ಸೊ ಅದಕ್ಕೊಂದು ಕಾಲ ಅನ್ನೋದು ಸಪೋರ್ಟ್ ಮಾಡಬೇಕು ಅಲ್ವಾ? ಹಂಗೆ ಹೇಳ್ತಾರಲ್ಲ ಎಲ್ಲರೂ, ಟೈಮ್ ಬರಬೇಕು ಕಣ, ನಿನ್ನ ಟೈಮ್ ಬರಬೇಕು ಅಂತ ಹೇಳ್ತಾರೆ. ಇನ್ನೆಷ್ಟೇ ಪ್ರಯತ್ನ ಪಟ್ಟರು ಟೈಮ್ ಬರಬೇಕು ಅಂತ ಹೇಳ್ತಾರೆ. ಸೊ ಅದೇ ಒಂದು ಎಳೆ. ಓಕೆ, ಅಂದರೆ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 4 ವರ್ಷ ಆಗಿರ್ಬೋದು ಇವಾಗ. ಸೊ ತುಂಬ ಹೌದು. ಇದು ಆ್ಯಕ್ಚುಲಿ ನಿಮ್ಮ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತಿರೋದು ಸೆಕೆಂಡ್ ಸೂತ್ರಧಾರಿ ಆದ ನಂತರ ಇದು ಹೌದು. ಅದರಲ್ಲಿ ಸ್ವಲ್ಪ ಬಲ್ಕ್ ಕೂಡ ನೀವು ಕಾಣಿಸ್ತಾ ಇದ್ರಿ. ಸೊ ನಿಮ್ಗೆ ಆ್ಯಕ್ಚುಲಿ ಆವಾಗ ಅಂದರೆ ಆ ಟೈಮಲ್ಲಿ ಸ್ವಲ್ಪ ಫಿಯರ್ ಇತ್ತು, ಅಂದರೆ ಜನರು ಫಸ್ಟ್ ಸಿನಿಮಾ ಮ್ಯೂಸಿಕ್ ಕಂಪೋಸರಿಂದ ಆ್ಯಕ್ಟರ್ ಆಗಿ ನಾನು ಬರ್ತಾ ಇದ್ದೀನಿ, ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೋಬೋದು ಅಂತ. ಸೂತ್ರಧಾರಿ ಇವಾಗ ರಿಲೀಸ್ ಆಯಿತು, ಇವಾಗ ನಿಮಗೆ ಆಲ್ರೆಡಿ ಒಂದು ಮಟ್ಟಿಗೆ ಗೊತ್ತಾಗಿದೆ ಜನರು ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ತಾರೆ ಅಂತ. ಇವಾಗ ಈ ವಿಭಿನ್ನವಾದಂಥ ಪಾತ್ರ ಇಲ್ಲಿ ಯಾವ ರೀತಿ, ಈ ಪಾತ್ರದಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್? ಈ ಪಾತ್ರ ನಿಮ್ಮನ್ನ ಇನ್ವಾಲ್ವ್ ಮಾಡ್ಕೊಂಡ್ಬಿಡುತ್ತೆ ಸಿನಿಮಾ ಒಳಗಡೆ. ಸೊ ಹಿಂಗೆ ನೋಡ್ತಾ ಹೋದರೆ ಅದು ಚಂದನ್ ಶೆಟ್ಟಿ ಅನ್ನೋ ಒಂದು ಇಮೇಜ್ನ ಬಿಟ್ಟು ಆ ಪಾತ್ರ ಅದರದ್ದಾದಂಥ ಪ್ರಾಮುಖ್ಯತೆ ಇಟ್ಕೊಂಡು ಅದ್ರ ಜೊತೆ ಬ್ಲೆಂಡ್ ಆಗಿಬಿಡ್ತಾರೆ ನೀವು. ಅದು ಚಂದನ್ ಶೆಟ್ಟಿ ಅನ್ನೋದನ್ನ ಮರ್ತು ಬಿಡ್ತೀರ. ಸೊ ಅದನ್ನು ಆ್ಯಕ್ಟರ್, ಪಾತ್ರಧಾರಿ, ಒಂದು ಪಾತ್ರ ವಿಜಯ್ ಅನ್ನೋ ಒಂದು ಕ್ಯಾರೆಕ್ಟರ್ ಜೊತೆ ಇನ್ವಾಲ್ವ್ ಆಗಿಬಿಡ್ತೀರ. ಸೊ ಹಾಗಾಗಿ ಒಂದು ಆ ಪಾತ್ರಕ್ಕೆ ಇರುವಂಥ ಒಂದು ವ್ಯಾಲ್ಯೂ ಏನಿದೆ ಅದು ನಿಮಗೆ ಸಿನಿಮಾದಲ್ಲಿ ಕಾಣಿಸುತ್ತೆ. ಸೊ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಹೌದು. ಸುಜಯ್ ಶಾಸ್ತ್ರಿ ಅವ್ರನ್ನ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಅಂದರೆ ಚಂದನ್ ಶೆಟ್ಟಿ ಅವ್ರಿಗೆ ಆ್ಯಪ್ಟ್ ಆಗಿದೆ, ಹಾಗೆಯೇ ಪರ್ಫಾರ್ಮೆನ್ಸ್ ಬಂದಾಗ ಅಲ್ಲಿ ಆ್ಯಕ್ಟರ್ಸ್ಗಳೇ ಆ ಪಾತ್ರಗಳಿಗೆ ಜೀವ ತುಂಬುವಂಥದ್ದು ಅಂತ. ಸೊ ಇವಾಗ ನಿಮ್ಮನ್ನು ಕೇಳಿದೆ, ಅಂದರೆ ಆ್ಯಸ್ ಅನ್ ಆ್ಯಕ್ಟರು ನೀವು ಒಂದು ಕ್ಯಾರೆಕ್ಟರ್ಗೆ ಇಂಟರ್ನಲ್ ಕಾನ್ಫ್ಲಿಕ್ಟ್ ಬರೋದಕ್ಕೆ ಯಾವ ಅಪ್ರೋಚನ್ನು ಫಾಲೋ ಮಾಡ್ತೀರಾ, ಯಾವ ಟೆಕ್ನಿಕ್ಸ್ ಯೂಸ್ ಮಾಡ್ತೀರಾ ಸರ್? ಸೊ ಫಸ್ಟ್ ವರ್ಕ್ಶಾಪಿಂದ ಸ್ಟಾರ್ಟ್ ಆಗಿದ್ದು ಆ್ಯಕ್ಚುಲಿ. ಸೊ ಇವಾಗ ಆ ಪಾತ್ರದೊಳಗಡೆ ಹೋಗಬೇಕು ಅಂತಂದಾಗ ನಾನು ಏನು ಮಾಡಿದೆ, ಒಂದಷ್ಟು ಗಂಟೆಗಳ ಕಾಲ ಎವ್ರಿ ಡೇ ಆ ಪಾತ್ರ ಥರನೇ ಬಿಹೇವ್ ಮಾಡ್ತಾಯಿದ್ದೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದದು. ಸೊ ಅದು ನನಗೆ ಶೂಟಿಂಗ್ ಟೈಮಲ್ಲೂ ಅಷ್ಟೇ, ಟೇಕ್ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಮೈಂಡ್ಸೆಟ್ ಹಂಗೆ ಮಾಡ್ಕೊಂಡ್ಬಿಡ್ತೈತೆ. ನಾನು ವಿಜಯ್, ನಾನು ನನಗೆ ಟೈಮ್ ಇಲ್ಲ, ನಾನು ಹೋಗ್ಬೇಕು, ಒಂಥರ ಫ್ರಸ್ಟ್ರೇಷನ್ನು, ಎಲ್ಲಿ ಏನಾಗ್ತದೆ ಆ ಪಾತ್ರಕ್ಕೆ ಯಾವ ಥರ ಬೇಕು. ಸೊ ಆ ರೀತಿ ಒಂದು ಅರ್ಧ ಗಂಟೆಯಿಂದ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ಸೊ ಟೇಕ್ ಟೈಮ್ಗೆ ಹೋಗೋಷ್ಟೊಳಗೆ ಹಂಗೆ ರೆಡಿ ಆಗಿರ್ತದೆ, ಅಂದರೆ ಇನ್ವಾಲ್ವ್ ಆಗಿಬಿಡ್ತಾ ಫುಲ್ ಇನ್ವಾಲ್ವ್ ಆಗಿಬಿಡ್ತಾ ಇದೆ. ಅಂದರೆ ಬೇಸಿಕಲಿ ಏನಂತಂದರೆ ನನಗೆ ಆ ಸ್ಟೇಜ್ ಮೇಲೆ ಹೋಗಿ ಪರ್ಫಾರ್ಮ್ ಮಾಡುವಂಥ ಫಿಯರ್ ನನಗೆ ಇಲ್ಲ ನನಗೆ. ಯಾಕಂತ ಹೇಳಿದ್ರೆ ನಾನು ಸಾಕಷ್ಟು ವರ್ಷಗಳಿಂದ ನಾನು ಮಾಡ್ಕೊಂಬಂದೆ, 15 ವರ್ಷಗಳಿಂದ ನಾನು ಸ್ಟೇಜ್ ಪರ್ಫಾರ್ಮ್ ಮಾಡೋದು, ಹಾಡೋದು ಸ್ಟೇಜ್ ಮೇಲೆ ಜನಗಳ ಎದುರುಗಡೆ. ಸೊ ಆ ಫಿಯರ್ ಒಂದು ಇರಲಿಲ್ಲ ನನಗೆ. ಸೊ ಅದೊಂದು ನನಗೆ ಪ್ಲಸ್ ಆಯಿತು. ಯೂಶ್ವಲಿ ಶೂಟಿಂಗ್ ಮಾಡಬೇಕಾದ್ರೆ ಎವ್ರಿಬಡಿ ವಿಲ್ ಬಿ ವಾಚಿಂಗ್. ಸ್ವಲ್ಪ ಕೆಲವರಿಗೆ ಕಾನ್ಷಿಯಸ್ ಆಗಿಬಿಡ್ತಾರೆ, ಡೈಲಾಗ್ ಹೇಳ್ಬೇಕಾದ್ರೆ ಮರ್ತ್ಕೊಂಡ್ಬಿಡ್ತಾರೆ, ಸ್ವಲ್ಪ ಬೆವತ್ಕೊಬಿಡ್ತಾರೆ. ಸೊ ಆ ಥರ ಎಲ್ಲ ಆಗಿದೆ. ಸೊ ನನಗೆ ಅದೊಂದು ಹೆಲ್ಪ್ ಆಯಿತು ನನಗೆ, ಸ್ಟೇಜ್ ಫಿಯರ್ ಇಲ್ಲದೆ ಇರೋದು. ಸೊ ಹಾಗಾಗಿ ಐ ವಾಸ್ ವೆರಿ ಮಚ್ ಇನ್ವಾಲ್ವ್ಮೆಂಟ್ ತೊಗೊಂಡು ಆ ಪಾತ್ರನ ನಾನು ಜೀವಿಸೋಕ್ಕೆ ಸ್ಟಾರ್ಟ್ ಮಾಡಿ ದೆನ್ ಐ ಯೂಸ್ ಟು ಕಮ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಆ್ಯಕ್ಚುಲಿ ನೋಡಿದಾಗ, ನೀವು ಹೇಳ್ತಾ ಇರಬೇಕಾದ್ರೆ ನಾವು ನೋಡಿದಾಗ ನಮ್ಗೆ ಅನಿಸುತ್ತೆ, ಆ ಫೀಲ್ ಬರುತ್ತೆ. ಎಲ್ಲವೂ ಕೂಡ ಅಂದರೆ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಕೂಡ ನ್ಯಾಚುರಲ್ ಟೋನಲ್ಲಿ ಬಂದಿರುವಂಥದ್ದು. ಅದಕ್ಕೆ ಬಿಕಾಸ್ ಆಸ್ ಅನ್ ಆ್ಯಕ್ಟರು ಅಥೆಂಟಿಸಿಟಿ ನೀವು ತೆರೆ ಮೇಲೆ ತರಬೇಕು ಅಂದರೆ ಆ ಅಪ್ರೋಚ್ ಅದೇ ರೀತಿ ಇರಬೇಕು. ಸೊ ಇವಾಗ ನೀವು ಹೇಳ್ತಾ ಇದ್ರೆ ಗೊತ್ತಾಗುತ್ತೆ. ಮತ್ತು ನಂದು ಮತ್ತೊಂದು ಪ್ರಶ್ನೆ ಅಂದರೆ, ಎಮೋಷ್ನಲ್ ಡೆಪ್ತ್ ತರ್ತಿರಲ್ಲ ನೀವು ಒಂದು ಪ್ರತಿಯೊಂದು ಪಾತ್ರಕ್ಕೂ ಕೂಡ, ಪರ್ಸ್ನಲ್ ಎಕ್ಸ್ಪೀರಿಯನ್ಸಸ್ ಏನಾದರೂ ಯೂಸ್ ಮಾಡ್ತೀರಾ, ಹೇಗೆ ಸರ್? ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಏನು ಯೂಸ್ ಮಾಡಲ್ಲ. ಆದರೆ ನ್ಯಾಚುರಲಾಗಿ ಆ ಪಾತ್ರಕ್ಕೆ ಏನು, ಆ ಸೀನ್ಗೆ, ಆ ಪರ್ಟಿಕ್ಯುಲರ್ ಆ ಸೀನಲ್ಲಿ ಏನು ಡಿಮ್ಯಾಂಡ್ ಮಾಡ್ತಿದ್ದೆ ಎಮೋಷನ್ನು, ಅದು ಫೀಲ್ ಮಾಡ್ತೀನಿ ಅಷ್ಟೇ.
ರೆಟ್ರೋ ಸೆಟಪ್ಪು, ಅಂದರೆ 90s ಕಾಲಘಟ್ಟದಲ್ಲಿ ನಡೆಯುವಂಥ ಒಂದು ಕತೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಥಾಟ್ಸ್ ಮಾಡರ್ನ್ ಆಗಿದೆ ಅಂತ ಅನಿಸುತ್ತೆ. ಸೊ ಅಂದರೆ ಈ ಒಂದು ಕಾಂಟ್ರಾಸ್ಟ್ ಅಂದರೆ ಇದ್ರ ಮೂಲಕ ಏನು ಕನ್ವೆ ಮಾಡೋಕ್ಕೆ ಹೊರಟಿದ್ದೀರಾ ಅಂತ? ಸೊ ಇದು ಥಾಟ್, ಫಸ್ಟ್ ಆಫ್ ಆಲ್ ಇದು ಏನು ಥಾಟ್ ಅಂತ ಹೇಳಿದ್ರೆ 80s ಸ್ಟೈಲಲ್ಲಿ ಒಂದು ಸಿನಿಮಾ ತೆಗಿಬೇಕು ಅಂತ ಡೈರೆಕ್ಟರ್ ಥಾಟ್ ಇದೆ. ಸೊ ಅದು ಯೂಶ್ವಲಿ ತುಂಬ ಪ್ರಯತ್ನಗಳು ಮಾಡಿದ್ದಾರೆ, ಹಳೆ ಕಾಲದ ಥರ ಸಿನಿಮಾಗಳು ಇವಾಗ ತೆಗೆದಿದ್ದಾರೆ, ತುಂಬ ಪ್ರಯತ್ನ ಮಾಡಿದ್ದಾರೆ. ಬಟ್ ಇದರಲ್ಲಿ ತುಂಬ ಕಥೆನೇ ತುಂಬ ಪ್ಲಸ್ ಇದರಲ್ಲಿ ನಿಮಗೆ ಸೆಲ್ಲಿಂಗ್ ಪಾಯಿಂಟು ಆ ಸ್ಟೋರಿನೇ. ಒಂದು ಕತೆ ಪುಸ್ತಕ ಥರ ಇದು ಒಂಥರ ಒಂದು ನಾವು ಚಿಕ್ಕ ವಯಸ್ಸಲ್ಲಿ ಓದ್ತಿದ್ವಲ್ಲ ಕತೆ ಪುಸ್ತಕಗಳು, ಆ ಪುಸ್ತಕ ಓದಾಗ ಒಂದು ಒಳ್ಳೆ ಕತೆ ಓದಿದಾಗ ನಮ್ಗೊಂದು ಒಂಥರ ಖುಷಿ ಅನ್ಸೋದಲ್ವ, ಆ ಥರ ಖುಷಿ ಆಗ್ತಾ ಇರುತ್ತೆ ಸಿನಿಮಾ ನೋಡೋದು. ಮತ್ತೆ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದೆ ಅಂದರೆ ಟ್ರೈಲರ್ನಲ್ಲಿ ಎಲ್ಲರೂ ಓಡ್ತಾ ಇರ್ತಾರೆ ಕಂಪ್ಲೀಟಾಗಿ ಆಲ್ಮೋಸ್ಟ್. ಈ ಓಟ ಯಾವ ಕಡೆಗೆ ಅಂತ ಆ್ಯಕ್ಚುಲಿ ಗೊತ್ತಿಲ್ಲ, ಅಂದರೆ ಗುರಿ ಒಂದೇ ಕಡೆಗ ಅಥವಾ ಯಾವ ದಿಕ್ಕಿಗೆ ಓಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ವಾ? ಇಲ್ಲ, ಒಳ್ಳೆ ಕ್ವಶನ್ ಇದು. ಸೊ ಇದು ನೋಡು ಅಂತ ನಾವು ಆಲ್ರೆಡಿ ಸಿನಿಮಾ ಊರ ಹೆಸರು ಹೇಳಿದ್ವಿ, ಮತ್ತೆ ಆ ಟ್ರೈಲರ್ ಹೇಳಿದ್ವಿ. ಏನ್ ಕಾಣಿಸುತ್ತೆ ಇದು ನೋಡಿದ್ರೆ ಅಂತ, ಇದು ನೋಡಿ ಎಲ್ಲ ಕಾಣಿಸುತ್ತೆ ಅಂತ ಹೇಳ್ತಾರಲ್ವಾ. ಸೊ ಆ ಊರಲ್ಲಿ ಆ ಊರೇ ಅಂಥದ್ದು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಆ ಊರಲ್ಲಿರೋ ಕ್ಯಾರೆಕ್ಟರ್ಸ್ ಎಲ್ಲ ವಿಚಿತ್ರ ಕ್ಯಾರೆಕ್ಟರ್ಸು. ಸೊ ಅದು ಆ ಥರ ಇರುತ್ತೆ. ಇಂಡಿವಿಜುವಲ್ ಶಾರ್ಟ್ಸು ಇದೆ, ಮತ್ತೊಂದು ಕಡೆ ನಾವು ನೋಡಬೇಕಾದ್ರೆ ಕ್ರೌಡ್ ಶಾರ್ಟ್ಸು ಆ್ಯಕ್ಚುಲಿ ಇಟ್ಟಿದ್ದಾರೆ. ಅಂದರೆ ಇದು ಲೈಫ್ನಲ್ಲಿ ನಾವು ಒಬ್ಬರಲ್ಲ ಅನ್ನೋವಂಥದ್ದು ನಮಗೆ ಪರ್ಟಿಕ್ಯುಲರಾಗಿ ಹೇಳ್ತಾ ಹೋಗುತ್ತಾ, ಅಥವಾ ಇಲ್ಲ ಪ್ರತಿಯೊಬ್ಬರಿಗೂ ಅವರ ಒಂದು ಲೈಫ್ ಜರ್ನಿ ಇದೆ ಅಂತ ಸೂಚಿಸುತ್ತಾ? ಇದು ಒಂದು ನನಗೆ ಹೇಳ್ಬಿಡಿ. ಇಲ್ಲ, ಅವ್ರವ್ರದ್ದು ಲೈಫ್ ಜರ್ನಿ ಅವ್ರವ್ರಿಗಿರುತ್ತೆ. ಬಟ್ ಇದು ಎಂಟರ್ಟೈನ್ಮೆಂಟ್ ವೈಸಲ್ಲಿ ನೀವು ನೋಡ್ಕೊಂಡು ಹೋದಾಗ ನಿಮಗೆ ಎಂಟರ್ಟೈನ್ಮೆಂಟು ಸಿಗುತ್ತೆ. ಇಲ್ಲ ಅದರಲ್ಲೇನೋ ಕಲಿಬೇಕು, ನಾನು ಇದರಲ್ಲಿ ಏನು ಮೆಸೇಜ್ ಇದೆ ಅಂತ ನೀವು ಹುಡ್ಕೊಂಡು ನೋಡ್ತಾ ಹೋಯ್ತು ಅಂತಂದರೆ ನಿಮಗಲ್ಲೊಂದು ಮೆಸೇಜ್ ಕೂಡ ಸಿಗುತ್ತೆ. ಓಕೆ, ಚಂದನ್ ಶೆಟ್ಟಿ ಅವರ ಕೆರಿಯರ್ನಲ್ಲಿ ಈ ಸಿನಿಮಾ ಯಾವ ಮೈಲ್ ಸ್ಟೋನ್ ಆಗ್ಬೋದು ನಿಮ್ಮ ಪ್ರಕಾರ? ಏನು ನಿರೀಕ್ಷೆ ಮಾಡ್ತಾ ಇದ್ದೀರಾ? ನಾನದು ಫುಲ್ ಬ್ಲ್ಯಾಂಕ್ ಆಗಿದ್ದೀನಿ. ಬಿಕಾಸ್ ಈಗಿರುವಂತಹ ಪರಿಸ್ಥಿತಿಗಳಲ್ಲಿ ಸಿನಿಮಾ ಥಿಯೇಟರ್ಸ್ಗಳಲ್ಲಿ ಜನ ಯಾವ ಥರ ಸಿನಿಮಾ ಪಿಕ್ ಮಾಡ್ತಾರೆ, ಯಾವುದನ್ನು ನೋಡಲ್ಲ ಅನ್ನೋದು. ಸೊ ವಿ ಕಾಂಟ್ ಪ್ರೆಡಿಕ್ಟ್. ಕೆಲವೊಂದು ಒಳ್ಳೆ ಸಿನಿಮಾಗಳು ಸೋತಿರುವಂತಹ ಸಾಕಷ್ಟು ನಿದರ್ಶನಗಳಿದೆ. ಕೆಲವೊಂದು ಈ ಸಿನಿಮಾ ಯಾಕೆ ಹಿಂಗೆ ಇಷ್ಟೊಂದು ಓಡ್ತು ಅನ್ನೋ ನಿದರ್ಶನಗಳೂ ಇದೆ. ಯಾಕೆ ಜನ ಈ ಥರ ಮುಗಿಬಿದ್ದು ನೋಡ್ತಿದಾರಲ್ಲ ಈ ಸಿನಿಮಾನ, ಏನಿದೆ ಅಂತ ಈ ಸಿನಿಮಾದಲ್ಲಿ ಆ ಥರದ್ದು ಎಲ್ಲ ನೋಡಿದೆ. ಸೊ ಯು ಕ್ಯಾನ್ ಪ್ರೆಡಿಕ್ಟ್ ಯಾವತ್ತು ಏನಾಗುತ್ತೆ, ಯಾವ ಸಿನಿಮಾ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಪ್ರಯತ್ನ ಮಾತ್ರ ಕರೆಕ್ಟಾಗಿರಬೇಕು. ಸೊ ಅದಂತೂ ಮಾಡಿದ್ದೀವಿ, ಖಂಡಿತವಾಗ್ಲೂ ಮಾಡಿದ್ದೀವಿ. ಎಲ್ಲ ಟೆಕ್ನಿಷಿಯನ್ಸು ತುಂಬ ಡೆಡಿಕೇಶನಿಂದ, ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥ ಟೆಕ್ನಿಷಿಯನ್ಸೇ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ತುಂಬ ಪ್ರೀತಿಯಿಂದ ಮಾಡಿರುವಂಥ ಸಿನಿಮಾ. ಯಾವುದೇ ಒಂದು ದುರಾಸೆಗೋಸ್ಕರ ಮಾಡಿರೋವಂಥದ್ದೆಲ್ಲ. ಪ್ರೊಡ್ಯೂಸರಿಂದ ದುಡ್ಡು ಹೊಡಿಬೇಕು, ಇನ್ನೊಂದು ಮಾಡಬೇಕು, ಮತ್ತೊಂದು ಮಾಡಬೇಕು, ಅದು ಯಾವುದೂ ಇಲ್ಲ. ಶ್ರದ್ಧೆಯಿಂದ ಕಲಾ ಸರಸ್ವತಿನ ನಂಬಿ ಮಾಡಿರುವಂಥ ಸಿನಿಮಾ. ಸತ್ಯ ಮೇ ಬಿ ದೇವರು ನಮಗೆ ಒಳ್ಳೇದು ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಸರ್, ಇವಾಗ ನೀವು ಬೀಂಗ್ ಅ ಮ್ಯೂಸಿಕ್ ಕಂಪೋಸರ್, ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿ ಮ್ಯೂಸಿಕ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಯಾವುದೇ ಒಂದು ಸಿನಿಮಾ ತೊಗೊಳ್ಳೋದಾದರೆ ಕೆಲವೊಂದು ಸಿನಿಮಾಗಳಲ್ಲಿ ಏನಾಗ್ಬಿಡುತ್ತೆ ಅಂದರೆ ಆ ಸಾಂಗ್ಗಳು ಅಂದರೆ ಅನ್ನೆಸೆಸರಿ ಪ್ಲೇಸ್ಮೆಂಟ್ಗಳಾಗುತ್ತೆ. ಇನ್ನೂ ಕೆಲವೊಂದು ಸಿನಿಮಾಗಳಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಸ್ಟೋರಿ ಜೊತೆಗೆ ಬ್ಲೆಂಡ್ ಆಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟು. ಸೊ ಈ ಸಿನಿಮಾದಲ್ಲಿ ನೀವು ಅಬ್ಸರ್ವ್ ಮಾಡ್ದಂಗೆ ಯಾವ ರೀತಿ ಇದೆ ಸರ್ ಮ್ಯೂಸಿಕ್? ನಿಮಗೆ ಪರ್ಸ್ನಲಿ ಏನು ಅನ್ನಿಸ್ತು? ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಹೇಳ್ಬೇಕಂದ್ರೆ ಸ್ಪೆಷಲಿ ತುಂಬ ಚೆನ್ನಾಗಿದೆ. ಕಂಪ್ಲೀಟ್ಲಿ ರೆಟ್ರೋ ಸ್ಟೈಲ್ ಮ್ಯೂಸಿಕ್. ಓಕೆ, ನೀವು ಹಳೆ 80s 90s ಬಂದಿರೋವಂಥ ಸಿನಿಮಾಗಳಲ್ಲಿ ಯಾವ ಥರ ಮ್ಯೂಸಿಕ್ ಮಾಡ್ತಿದ್ರು ಬ್ಯಾಕ್ಗ್ರೌಂಡಲ್ಲಿ, ಅದೇ ಥರ ಮ್ಯೂಸಿಕ್ ಮಾಡಿದ್ದಾರೆ. ಮಾಡರ್ನ್ ಆಗಿ ಇವಾಗಿನ ಥರದ ಮ್ಯೂಸಿಕ್ ಯಾವುದೂ ಮಾಡಿಲ್ಲ. ಸೊ ದಟ್ ಈಸ್ ಒನ್ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ಥಿಯೇಟರ್. ಮತ್ತೆ ಹಳೆ ಕಾಲದ ಯಾವುದೋ ಒಂದು ಸಿನಿಮಾ ಹಾಕೊಂಡು ನೋಡ್ದಂಗೆ, ಅನಂತ್ ನಾಗ್ ಸರ್ದು ಒಂದು ಸಿನಿಮಾ ನೋಡ್ದಂಗೆ ಆ ಥರ ಫೀಲ್ ಬರುತ್ತೆ. ಅಂಬರೀಶ್ ಸರ್ದು, ಅನಂತ್ ನಾಗ್ ಸರ್ದು ಫಿಲಮ್ ನೋಡ್ದಂಗೆ. ಓಕೆ, ನೀವು ಒಮ್ಮೆ ಹಿಂತಿರುಗಿ ನೋಡಿದಾಗ ಯಾವುದಾದ್ರೂ ಒಂದು ಒಳ್ಳೆ ಅಂದರೆ 90s ಒಳ್ಳೆ ನಿಮ್ಗೆ ಏನಾದರೂ ಒಂದು ಮೆಮೊರೀಸ್ ರೀಕಾಲ್ ಮಾಡ್ಕೊಳ್ಳೋದಾದ್ರೆ ಯಾವುದು? ಅಂದರೆ ಆಗಿರುವಂಥದ್ದು ನಿಮಗೆ ರಿಯಲ್ ಲೈಫ್ನಲ್ಲಿ ಆಗಿರುವಂಥದ್ದು ಒಂದು ಮೆಮೊರಿ ನಿಮಗೆ? ನಾನು 89 ಬಾರ್ನ್. ನಾನು ಅದೇ 2000ನೇ ಇಸ್ವಿ ಬಂತಲ್ಲ. ಹೌದು, 1999 2000 ಆಯ್ತಲ್ಲ. 2000 ಆಯಿತು. ಹೌದು, ಅದನ್ನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅಂದರೆ ಅದನ್ನು ಬರೀ ನಾವು ಮಾತ್ರ ವಿಟ್ನೆಸ್ ಮಾಡಿದ್ದೀವಿ ಅಷ್ಟೇ. ಅಂದರೆ ಡಿಜಿಟ್ಟು ನಾವೆಲ್ಲ ಇವಾಗ ನೋಡೋದು ಇವಾಗ 2026, 6, 7, 8 ಅಷ್ಟದ್ದು ಮಾತ್ರ ನಾವು ನೋಡ್ತೀವಿ. ಅಂದರೆ ಹಿಂದಿನ ಕಾಲದವ್ರು ಆ ಥರ ನೋಡ್ಕೊಂಬರ್ತೀವಲ್ವ. ಸೊ ನಾವು 1000ನ ದಾಟಿಬಿಟ್ಟು 2000 ನೋಡಿದ್ವಲ್ಲ. ಸೊ ಅದೊಂದು ನನಗೆ ಯಾವಾಗಲೂ ನನಗದೊಂದು ಖುಷಿ.
ತೈಮರ ಘಾಟ್ ಒಂದು ರೆಫರೆನ್ಸ್ ತೊಗೊಂಡಿರುವಂಥದ್ದು. ಅಲ್ಲಿ ಟೈಮ್ ಬಂದು ಅಂದರೆ ಫ್ಲಕ್ಚುಯೇಷನ್ ಆಗುತ್ತೆ, ಮ್ಯಾಗ್ನೆಟಿಕ್ ಫ್ಲಕ್ಚುಯೇಷನಿಂದ. ಇನ್ಫ್ಯಾಕ್ಟ್ ಅಲ್ಲಿ ನಾವು ಒಂದು ಸ್ವಲ್ಪ ಡೆಪ್ತಾಗಿ ನೋಡೋದಾದರೆ ಅಲ್ಲಿ ಗ್ರಾನೈಟ್ ರಾಕ್ಸ್ಗೂ ಕೂಡ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಇರುವಂಥದ್ದು. ಸೊ ಪ್ರಾಬಬ್ಲಿ ಅದೇ ಒಂದು ಲೈನ್ ಇಟ್ಕೊಂಡು ಇವು ಕತೆ ಹೇಳ್ತಿರುವಂಥದ್ದು. ಅದಕ್ಕೆ ಸೆಕೆಂಡ್ ಹಾಫ್ನಲ್ಲಿ ಆ ರೀತಿ ಹೋಗುತ್ತಾ, ಹೆಂಗೆ ಟೈಮ್ ಏನಾದರೂ ಎಲ್ರಿಗೆ ಒಂದು ಆಟ ಆಡಿಸುತ್ತಾ ಅಂತ? ಇಲ್ಲ, ಆ ಥರದ್ದು ಇಲ್ಲ. ಬಟ್ ಅದು ತೈಮಾರ ಘಾಟದು ಅದರಲ್ಲೆಲ್ಲ ಈ ಥರ ವಿಸ್ಮಯಗಳು ಸಾಕಷ್ಟು ಇದೆ ಅಲ್ಲ. ಸೊ ನಾವು ಏನು ಈ ಥರ ವಿಸ್ಮಯಗಳಿದೆ, ಅದ್ರ ಬೇಸಿಸ್ ಅಲ್ಲೇ ಮಾಡಿರುವಂಥ ಒಂದು ಇಮ್ಯಾಜಿನರಿ ಸ್ಟೋರಿ. ಓಕೆ ಸರ್, ಇವಾಗ ಡೈರೆಕ್ಟ್ರು ಚಂದನ್ ಶೆಟ್ಟಿ ಅವ್ರನ್ನ ಇಟ್ಕೊಂಡು ಒಂದು ಕಥೆಯನ್ನು ಬರೆದಿರ್ತಾರೆ. ಅವರ ಒಂದು ಪರ್ಸ್ಪೆಕ್ಟಿವ್ ವಿಷನಿಂದ ಬರೆದಿರ್ತಾರೆ. ನೀವು ಆ್ಯಕ್ಟ್ ಮಾಡಬೇಕಾದ್ರೆ ಆ ಇಂಟೆನ್ಸಿಟಿ ಫೀಲ್ ಮಾಡಿದ್ರಾ? ನಾನು ಖಂಡಿತವಾಗ್ಲೂ ಫೀಲ್ ಮಾಡಿದ್ದೀನಿ. ನಾನು ಡೈರೆಕ್ಟರ್ ಕೇಳ್ತಿದ್ದೆ, ಸರ್ ನೀವು ಓಕೆ ಮಾಡ್ತಾ ಇದ್ದೀರಾ ಟೇಕು, ಬಟ್ ಇನ್ನೂ ಬೇಕಂದರೆ ನಾನು ಇನ್ನೂ ಬೇಕಾದ್ರೆ ಒಂದು 10 ಸಲ ಬೇಕಾದ್ರೂ ಮಾಡಿಸಿ ನಾನು ಮಾಡ್ತೀನಿ, ನಿಮಗೆ ಚೆನ್ನಾಗಿ ಬರ್ತಾಯಿದೆ ಅನ್ನೋವರೆಗೂ ತೊಗೊಳ್ಳಿ ಸರ್. ಅದು ಇಲ್ಲ ನೀವು ಚೆನ್ನಾಗೇ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಎಷ್ಟು ಡೂ ಇಟ್. ಓಕೆ, ಇನ್ನು ಫೈನಲಿ ಒಂದು ಅರ್ಚನಾ ಕೊಟ್ಟಿಗೆ ಮ್ಯಾಮ್ ಜೊತೆ ನೀವು ಆ್ಯಕ್ಟ್ ಮಾಡಿದ್ದೀರಾ. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು ಆ್ಯಕ್ಚುಲಿ, ವೆರಿ ಡೀಸೆಂಟ್. ನಾವು ಪ್ರೊಫೆಷನಲಿ ವಿ ವರ್ ಲೈಕ್ ವೆರಿ ಗುಡ್ ಫ್ರೆಂಡ್ಸ್. ಸರ್, ನಿಮಗೆ ಪರ್ಸ್ನಲಿ ಈ ಸಿನಿಮಾದಲ್ಲಿ ಯಾವುದಾದ್ರೂ ಒಂದು ಎಲಿಮೆಂಟು ನಿಮ್ಮ ರಿಯಲ್ ಲೈಫ್ ಕನೆಕ್ಟ್ ಆಗಿದೆಯಾ? ರಿಯಲ್ ಲೈಫ್ ಒನ್ ಸೀಕ್ವೆನ್ಸ್ ಈ ಸಿನಿಮಾದಲ್ಲ? ಹೌದು, ಈ ಸಿನಿಮಾದ ಆ್ಯಕ್ಚುಲಿ ಇಲ್ಲ. ಕಂಪ್ಲೀಟ್ಲಿ ಅನ್ನೋನ್ ಫಾರ್ ಮಿ. ಅನ್ನೋನ್. ಓಕೆ, ಎಸ್. ಫೈನಲಿ ಇವಾಗ 17ನೇ ತಾರೀಕು ಬರ್ತಾ ಇದ್ದೀರಾ. ಸೊ ಜನರು ನಿಮ್ಮ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಬೇಕು ಅಂದರೆ ಯಾಕೆ ನೋಡಬೇಕು? ಒಂದು ಲೈನಲ್ಲಿ ನಮ್ಮ ಆಡಿಯನ್ಸ್ ಹೇಳಿ. ಇದು ಅದ್ಭುತವಾದಂಥ ಒಂದು ಸ್ಟೋರಿ, ಇದು ತುಂಬ ಚೆನ್ನಾಗಿರುವಂಥ ಸ್ಟೋರಿ ಆ್ಯಂಡ್ ಹೊಸ ಪ್ರಯತ್ನ ಇದು. ಅಂದರೆ ಇವಾಗ ನಾವು ಇವಾಗಿನ ಕಾಲದಲ್ಲಿ ಇವಾಗಿನ ಸ್ಟೈಲ್ ಆಫ್ ಸಿನಿಮಾನ ನಾವು ನೋಡ್ತಾನೆ ಇದ್ದೀವಿ. ಹೊಸ ಸಿನಿಮಾಗಳು ಬರ್ತಾನೆ ಇದೆ, ಹೈ ಗ್ರಾಫಿಕ್ಸ್ ಇರುವಂಥದ್ದು, ಮಾಸ್ ಸಬ್ಜೆಕ್ಟ್ಗಳು, ಲೈಕ್ ತುಂಬ ಕ್ರೂಯಲಿಟಿ ಇರುವಂಥ ಸಿನಿಮಾಗಳು, ಇವೆಲ್ಲ ತುಂಬ ಸಿನಿಮಾಗಳು ಬರ್ತಾ ಇದೆ. ಸೊ ಅದ್ರ ಮಧ್ಯದಲ್ಲಿ ಒಂದು ಫೀಲ್ ಗುಡ್ ಸಿನಿಮಾ ರಿಲೀಸ್ ಆಗ್ತಿರೋದು ಏಪ್ರಿಲ್ 17ನೇ ತಾರೀಕು. ಎಲ್ಲರ ಕಾಲಿರುತ್ತೆ ಕಾಲ, ಒಂದು ನಾಸ್ಟಾಲಜಿಕ್ ಫೀಲ್ ಕೊಡುವಂಥ ಸಿನಿಮಾ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ತುಂಬ ಖುಷಿಯಾಗುತ್ತೆ. ಸಿನಿಮಾ ಚೆನ್ನಾಗಿತ್ತು ಅಂದರೆ ಇನ್ನೊಂದು 10 ಜನ ಕೇಳಿ ಸಿನಿಮಾ ಪ್ರಮೋಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಒಳ್ಳೆಯದಾಗಲಿ ಸರ್. ಮತ್ತಷ್ಟು ಪ್ರಾಜೆಕ್ಟ್ಸ್ಗಳು ನಿಮ್ಮಿಂದ ಬರ್ತಾ ಇರಲಿ. ಥ್ಯಾಂಕ್ ಯು ಸೊ ಮಚ್. ಸೊ ನೋಡ್ತಾರಲ್ಲ ವೀಕ್ಷಕರೇ, ಇದಾಗಿತ್ತು ರ್ಯಾಪರ್ ಚಂದನ್ ಶೆಟ್ಟಿ ಅವರ ಮಾತುಗಳು. ಏಪ್ರಿಲ್ 17ರಂದು ಎಲ್ಲರ ಕಾಲಿ ಎಳೆಯುತ್ತೆ ಕಾಲ ಸಿನಿಮಾ ರಿಲೀಸ್ ಆಗ್ತಾಯಿದೆ. ನಾವೆಲ್ಲರೂ ಕೂಡ ಈ ಸಿನಿಮಾವನ್ನು ಥಿಯೇಟ್ರಿಗೆ ಹೋಗಿ ನೋಡೋಣ.